ಇವ್ರುಗಳ ಮಾತು ಕಟ್ಕೊಂಡೇನೋ ಪಿ ಜಿ ಖಾಲಿ ಮಾಡ್ಕೊಂಡ್ರು ಮಾಡ್ಕೊಂಡ್ಬಿಟ್ಟೆ. ಇದನ್ನು ನೋಡಿದ್ರೆ ಅಯ್ಯೋ ದೇವ್ರೇ, ಯಾಕೆ ಯಾವಾಗೂ ನಾನೇ ಕ್ಲೀನ್ ಮಾಡಬೇಕು? ಇವರಂತೂ ಕ್ಲೀನ್ ಮಾಡೋದಿಲ್ಲ. ಯಾವಾಗೂ ಕ್ಲೀನ್ ಮಾಡಿ ಮಾಡಿ ಸಾಕೋಗೋಗಿದೆ. ಮನೇಲಿ ಇದ್ದಿದ್ರೆ ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಅಷ್ಟೇ ಯಾಕೆ ಪಿ ಜಿಯಲ್ಲಿ ಇದ್ದಿದ್ರು ತಿನ್ನು ಮಲ್ಕೋ. ಇಲ್ಲಿ ಬಂದುಬಿಟ್ಟು ಎಲ್ಲ ಕೆಲಸ ಮಾಡೋಂಗಾಗೋಗಿದೆ. ಅಯ್ಯೋ, ಪಿ ಜಿಯಲ್ಲಾಗಿದ್ದರೆ ಬರೀ ಪಿ ಜಿ ರೆಂಟ್ ಮಾತ್ರ ಕಟ್ಟಬೇಕಿತ್ತು. ಇವಾಗ ಮನೆ ರೆಂಟು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಅದು ಸಾಲದು ಅಂತ ರೇಷನ್ನು ನಾನೇ ತರಬೇಕು. ಅಯ್ಯೋ, ಯಾಕೆ ಬೇಕಿತ್ತು ನನಗೆ? ಇವ್ರುಗಳಿಗೂ ಸೆನ್ಸು ಇರಲ್ಲ, ಎಲ್ಲಿ ತಂದು ಹಾಕವ್ರೆ. ಅಯ್ಯೋ ಕರ್ಮವೇ, ಈ ಥರ ಗಲೀಜು ನೋಡಿ ನೋಡಿ ಸಾಕಾಗೋಗಿದೆ. ಹೋ, ಟೀ ಮಾಡ್ತಾ ಇದೀಯಾ? ನನಗೂ ಒಂದು ಕಪ್ ಮಾಡಿಬಿಡು. ಹ್ಞೂ ಅನ್ಬೇಡ. ಅಂದಾಯ್ತು, ಇನ್ನೇನು ಮಾಡೋದು. ಅಯ್ಯೋ, ಪಿ ಜಿಯಲ್ಲಿ ಇದ್ದಿದ್ರೆ ಒಂದು ಕಪ್ ಹಾಲು ಅವರೇ ಕೊಟ್ಟಿರೋರು. ಇಲ್ಲಿ ಹಾಲಿಗೂ ದುಡ್ಡಿಡ್ತಾ ಇದ್ದೀನಿ. ಏನು ಕರ್ಮ ಗುರು. ಅಯ್ಯಯ್ಯೋ, ಇದಕ್ಕೇನ ಇವ್ರುಗಳು ಸಿಂಗಲ್ ಬೆಡ್ರೂಮ್ ಮಾಡೋಣ ಅನ್ನೋದು? ಇವ್ರುಗಳಿಗೇನು ಬಾಯ್ ಫ್ರೆಂಡ್ನ ಕರ್ಕೊಬಂದು ಜಾಲಿ ಮಾಡ್ತಿದ್ದಾರೆ. ಅಯ್ಯೋ, ಯಾಕಾದರೂ ಇದು ತಪ್ಪು ಮಾಡಿದ್ನೋ? ಯಾರೆಲ್ಲ ರೂಮ್ ಮಾಡ್ಕೋಬೇಕು ಅಂತಿದ್ದೀರಾ ಎಲ್ಲ ಕರೆಕ್ಟಾಗಿ ವಿಚಾರಿಸ್ಕೊಂಡು ಮಾಡ್ರಮ್ಮ.